ಹೇಳಿ ಸರ್, ಏನಾಗಿದೆ ಸರ್, ಘಟನೆ ಏನಾಗಿತ್ತು, ಈಗ ಅವ್ರ ಕಂಡೀಷನ್ ಹೇಗಿದೆ? ಅಲ್ಲ, ಇವಾಗ ಡಾಕ್ಟರ್ ಹೇಳಿದ್ದಾರೆ ಆಪ್ರೇಷನ್ ಮಾಡಬೇಕು ಅಂತ ಹೇಳಿದ್ರು. ಕೈದು ಆಪ್ರೇಷನ್ ಆಯಿತು, ಮೂಗಿಗೆ ಸಂಬಂಧಪಟ್ಟಿದ್ದು ಆಪ್ರೇಷನ್ ನಡೀತಾ ಇದೆ. ಮೂಗೇನು ಜಾಸ್ತಿ ಮೇಜರ್ ಇಂಜುರಿ ಆಗಿದೆ? ಹೌದೌದು, ಮೇಜರ್ ಆಗಿದೆ. ಸರ್ ಘಟನೆ ಏನಾಗಿದೆ ಸರ್? ಅಲ್ಲ, ರಾತ್ರಿ ಒಂದು 12 o'clock ಹಂಗೆ ಅವ್ರ ಮೇಲೆ ಒಂದು ಫೈರ್ ಆಗಿದೆ. ಸೊ ಅದರಿಂದ ಕಾರಲ್ಲಿ ಹೋಗ್ಬೇಕಾದ್ರೆ ಬಿಡದಿಯಿಂದ ಬೆಂಗಳೂರು ಕಡೆಗೆ ಬರಬೇಕಾದ್ರೆ ಆಗಿರ್ತಕ್ಕಂಥ ಒಂದು ಫೈರು. ಸೊ ಅದರಿಂದ ಅವ್ರಿಗೆ ಇಂಜುರಿ ಆಗಿದೆ ಅಷ್ಟೇ. ಸರ್, ಈಗ FIR ಕೂಡ ನೋಡಿದ್ವಿ. FIR ಅಂದರೆ ಡ್ರೈವರ್ ಫಸ್ಟ್ ಗಾಡಿ ನಿಲ್ಲಿಸ್ತಾರೆ 1 hour ಬಿಫೋರ್ ಇನ್ಸಿಡೆಂಟ್ ಆಗಿಂತ ಮುಂಚೆ, ಅದರಿಂದ ಸೌಂಡ್ ಬಂತು ಅಂತೇಳಿ. ಅಂದರೆ 1 hour ಮುಂಚೆನೂ ಕೂಡ ಅವ್ರು ಅಲ್ಲೇ ಕಾಯ್ಕೊಂಡಿದ್ರು ಅನ್ನೋ ಒಂದು ಅನುಮಾನ ಕೂಡ ಎಲ್ಲೋ ಏನೋ ಗೊತ್ತಿಲ್ಲ. ಬಟ್ ಅವ್ರು ಏನು ನಡೆದಿದೆ ಅದ್ರ ಪ್ರಕಾರ ಡ್ರೈವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸೊ ಅದ್ರ ಮೇಲೆ ಪೊಲೀಸ್ನವ್ರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಸರ್, ನೀವೇನಾದ್ರು ಮಾತಾಡ್ತಾರೆ? ರಾತ್ರಿ ನಾನೇ ಬಂದು ಅಡ್ಮಿಟ್ ಮಾಡಿಸಿದ್ದಲ್ಲ. ಏನಾದ್ರು ಹೇಳಿದೆ ಸರ್? ಇಲ್ಲ, ಅವ್ರಿಗೆ ಗೊತ್ತಿಲ್ಲ ಇದು ಫೈರ್ ಆಗಿರೋದು, ಅವ್ರಿಗೊಂಥರ ಶಾಕ್. ಯಾರ ಮೇಲೆ ಸಸ್ಪೆಕ್ಟ್ ಆ ಥರ ಅಂದರೆ ಕೆಲವೊಂದು ಇರ್ತಾರಲ್ಲ, ಅವ್ರ ತಂದೆಗೂ ಎಷ್ಟೋ ಜನ ರೈವಲ್ರೀಸ್ ಇದ್ದರು. ಸೊ ಅದನ್ನು ಕ್ಯಾಶುವಲಾಗಿ ಅದನ್ನು ಇಂಥವ್ರ ಮೇಲೆ ಅನುಮಾನ ಅಂತ ಹೇಳಿದ್ದಾರೆ. ಪೊಲೀಸ್ನವ್ರಿಗೆ ಡೀಟೇಲ್ಸ್ ಕೊಟ್ಟಿದ್ದಾರೆ. ಸರ್, ಈ 4 ಜನದ ಮೇಲೆ FIR ಆಗಿರೋದು, ಅವರು 4 ಜನದ ಮೇಲೆ FIR ಮಾಡಿದ್ದಾರೆ. A1, A2, A3 ಅವರೆಲ್ಲ ಕೂಡ ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡಿದ್ದಾರೆ. ಮತ್ತು ಅನುರಾಧವ್ರ ಮೇಲೆ ಕೂಡ ಅಲಿಗೇಷನ್ ಮಾಡ್ತಾರೆ. ಡಿಸ್ಪ್ಯೂಟಿಗೆ ಸಂಬಂಧಪಟ್ಟಾಗೆ ನಿಮ್ಗೆ ಮಾಹಿತಿ ಇತ್ತು ಸರ್? ಅಂದರೆ ಇತ್ತೀಚೆಗಷ್ಟೇ ಕೆಲವು ತಿರುಗುಗಳ ಹಿಂದೆ, ಕೆಲವು ವರ್ಷಗಳ ಹಿಂದೆ ಅವರ ರಾಜ್ಯಕ್ಕೆ ಸಂಬಂಧಪಟ್ಟಾಗೆ ಎಲ್ಲ ಸೆಟಲ್ಮೆಂಟ್ ಮಾಡ್ಕೊಂಡಿದ್ರು. ಅನುರಾಧವ್ರ ಜೊತೆಗೂ ಕೂಡ ಕ್ಲಿಯರ್ ಆಗಿತ್ತಲ್ಲ. ಮತ್ತು ಯಾವ್ದು ಸರ್ ವಿವಾದ ಈಗ ಮತ್ತೆ ಅವ್ರ ಮೇಲೆ ದೂರ ದಾಖಲಾಗಿರೋದು ಏನು ಅಂತ ಅಲಿಗೇಷನ್ ಇತ್ತ? ಅಲ್ಲ, ದೂರಲ್ಲ, ಸ್ವಲ್ಪ ಡಿಫ್ರೆನ್ಸಸ್ ಅಂತೂ ಖಂಡಿತ ಇದ್ದೇ ಇರುತ್ತೆ. ಏನೇ ಮ್ಯಾಟರ್ ಸೆಟ್ಲ್ ಆಗಿದ್ರು ಕೂಡ ಡಿಫ್ರೆನ್ಸಸ್ ಇದೆ. ಸೊ ಹಾಗಾಗಿ ನಿಮ್ಗೆ ಯಾರ್ಯಾರ ಮೇಲೆಲ್ಲ ಅನುಮಾನ ಇದೆ ಅಂತ ಕೇಳಿದಾಗ ಖಂಡಿತ ಅನುಮಾನ ಯಾರ್ಯಾರ ಮೇಲೆ ಬರುತ್ತೆ, ಡೌಟ್ ಬರುತ್ತೆ, ಅವ್ರ ಮೇಲೆ ಹೇಳಿರ್ತಾರೆ. ಸೊ ಹಾಗಾಗಿ ಅವ್ರ ಹೆಸರುಗಳು ಮೇ ಬಿ ಇನ್ವೆಸ್ಟಿಗೇಷನ್ ಇರ್ಬೋದು.